ಮೇಕೆದಾಟು ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಟಾಕ್ ಫೈಟ್ ನಡೀತಾ ಇದೆ. ಮೇಕೆದಾಟು ಯೋಜನೆ ವಿಚಾರವಾಗಿ ಒಂದು ಕಡೆ ಜಟಾಪಟಿ ನಡೀತಾ ಇದೆ, ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೇಕೆದಾಟು ಯೋಜನೆಯನ್ನ ಮೋದಿ ಹತ್ರ ಪರ್ಮಿಷನ್ ತಗೊಳ್ಳಿ ಅಂತ. ಒಕ್ಕೂಟ ವ್ಯವಸ್ಥೆಯಲ್ಲಿ ಏಕಪಕ್ಷೀಯ ನಿರ್ಧಾರ ಸಾಧ್ಯ ಇಲ್ಲ. ತಮಿಳುನಾಡಿನವರು ಕೋರ್ಟಿಗೆ ಹೋಗಿ ಅರ್ಜಿ ಹಾಕಿದ್ದಾರೆ. ಇನ್ನು ತಮಿಳುನಾಡು ಅರ್ಜಿ ವಜಕ್ಕೆ ವಕೀಲರನ್ನ ನೇಮಿಸಬೇಕಲ್ವೇ? ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಒಪ್ಪಬೇಕು. ಹಲವಾರು ಯೋಜನೆಗಳ ದುಡ್ಡು ಹರಿದಿದೆ, ನೀರು ಹರಿದಿಲ್ಲ. ಇನ್ನು ಪರಿಸರ ಇಲಾಖೆ ಅನುಮತಿ ಸಿಗಬೇಕು ಅಂತ ಒಂದು ಕಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮಹದಾಯಿ ಯೋಜನೆಯಲ್ಲಿ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಮಹದಾಯಿ ಯೋಜನೆ ಕರ್ನಾಟಕ ಮತ್ತು ಗೋವಾ ನಡುವೆ ಇರುವಂತಹ ವ್ಯಾಜ್ಯ. ಅದು 15ರಿಂದ 20 ಎಕರೆ ಅರಣ್ಯ ಭೂಮಿ, ಅದರಲ್ಲಿ ಸಹಜವಾಗಿ ಯೂಸ್ ಆಗುತ್ತೆ. ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ತಮಿಳುನಾಡು ಸರ್ಕಾರ ಒಂದು ಮೈತ್ರಿ ಮಾಡ್ಕೊಂಡಿದ್ದಾರೆ. ಕೇಂದ್ರದಲ್ಲಿ ಇವತ್ತೇನು ಸರ್ಕಾರ ಇದೆ, ರಾಷ್ಟ್ರದ ಒಕ್ಕೂಟದ ವ್ಯವಸ್ಥೆನಲ್ಲಿ ಕೇಂದ್ರ ಸರ್ಕಾರ ಇಷ್ಟ ಬಂದಾಗ ತೀರ್ಮಾನ ತಗೊಳ್ಳೋಕ್ಕೂ ಆಗಲ್ಲ. ಎಚ್.ಕೆ. ಪಾಟೀಲ್ರು ಎಷ್ಟು ವರ್ಷದಿಂದ ಕಾನೂನು ಸಚಿವರು ಏನೋ ಹೇಳಿದಾರಲ್ಲ, ತಮಿಳುನಾಡಿನ ಒಪ್ಪಿಗೆ ಹಾಕಬೇಕು ಅಂತ. ತಮಿಳುನಾಡಿನವ್ರು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿಲ್ವಾ ಈ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಕೊಡಬಾರ್ದು ಅಂತ ಹೇಳಿ? ಈಗ ಸರ್ಕಾರಕ್ಕೆ ಅವ್ರು ಹಾಕೊಂಡಿರೋ ಅರ್ಜಿನ ಅಟ್ಲೀಸ್ಟ್ ಸುಪ್ರೀಂ ಕೋರ್ಟಲ್ಲಾದರೂ ವಜಾಗೊಳ್ಳೋದಕ್ಕೆ ಏನು ಬೇಕೋ ಅಡ್ವೊಕೇಟ್ನ ಇಟ್ಕೊಂಡು ಕೆಲಸ ಮಾಡಬೇಕಲ್ಲ, ಅದು ಮಾಡಿಲ್ಲ. ಇವರು ಲಾ ಮಿನಿಸ್ಟ್ರಾ? ತಮಿಳುನಾಡಿನ ಒಪ್ಪಿಗೆನೇ ಬೇಕಿಲ್ಲ, ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ನಾವೇನು ಉತ್ತರ ಕೊಡೋದು? ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದೆಯಾ ಸರ್? ಅವರಿಗೆ ಯಾವುದೇ ಕಾರಣಕ್ಕೂ ಮಾಡ್ತಕ್ಕಂಥ ವಿಷಯದಲ್ಲಿ ಮೇಕೆದಾಟಿನ ಹಲವಾರು ರೀತಿಯ ಸಮಸ್ಯೆಗಳಿಗೆ ಏನೇನು ಕ್ರಮ ತೆಗೆದುಕೋಬೇಕು ಏನು ತಗೊಂಡಿದ್ದಾರೆ, ದುಡ್ಡು ಕೊಡ್ತೀವಿ ಅಂತಾರೆ. ಈಗ ಹಲವಾರು ಕಾರ್ಯಕ್ರಮದಲ್ಲಿ ದುಡ್ಡು ಹರಿತು, ನೀರು ಹರಿದಿಲ್ಲ, ಬೇಕಾದಷ್ಟು ಉದಾಹರಣೆ ಕೊಡಬಲ್ಲೆ. ಅದಕ್ಕೆ ಇಲ್ಲೂ ಅಷ್ಟೇ ಅಲ್ಟಿಮೇಟ್ಲಿ ಏನಾಗುತ್ತೆ, ಇವತ್ತು ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟಿಂದ ಕ್ಲಿಯರೆನ್ಸ್ ಸಿಗಬೇಕು. ಇವತ್ತು ಮಹದಾಯಿ ಯೋಜನೆ ಹೇಳೋರಲ್ಲ, ಒಂದು 15-20 ಎಕರೆ ಹೆಕ್ಟರ್ ಭೂಮಿಗೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ. ಇಲ್ಲಿ 3-4 ಸಾವಿರ ಹೆಕ್ಟರ್ ಭೂಮಿ, ಇದಕ್ಕೆ 20 ಹೆಕ್ಟರ್ಗೆ ಈ ಪದ್ಧತಿ ಇದ್ದಾಗ ಅಲ್ಲಿ ಪರ್ಮಿಷನ್ ತಗೋಬೇಕಲ್ಲ. ನೋಡೋಣ, ಕೇಂದ್ರದಲ್ಲಿ ಇವತ್ತೇನು ಸರ್ಕಾರ ಇದೆ, ರಾಷ್ಟ್ರದ ಒಕ್ಕೂಟದ ವ್ಯವಸ್ಥೆನಲ್ಲಿ ಕೇಂದ್ರ ಸರ್ಕಾರ ಇಷ್ಟ ಬಂದಾಗ ತೀರ್ಮಾನ ತಗೊಳ್ಳೋಕ್ಕೂ ಆಗಲ್ಲ. ಮೇಕೆದಾಟು ಯೋಜನೆ ಸಂಬಂಧ ಸಾಕಷ್ಟು ಜಟಾಪಟಿ ನಡೀತಾ ಇದೆ ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ಅವರ ನಡುವೆ. ಇನ್ನು ತಮಿಳುನಾಡು ಒಪ್ಪಿಸುವ ಜವಾಬ್ದಾರಿ ಕಾಂಗ್ರೆಸ್ ಮೇಲಿದೆ. ಬೆಂಗಳೂರಿನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ಮತ್ತು ತಮಿಳುನಾಡು ಸರ್ಕಾರ ಒಂದು ಕಡೆ ಮೈತ್ರಿ ಮಾಡ್ಕೊಂಡಂಗೆ ಆ ಲೆಕ್ಕಾಚಾರದಲ್ಲಿ ಇರೋದು. ಹಾಗಾಗಿ ಅವರು ಪರ್ಮಿಷನ್ ತಗೊಳ್ಳಿ ಅಂತ ಒಂದು ಕಡೆ BJP-ಯವರು ಹೇಳ್ತಾ ಇದ್ದಾರೆ. ತಮಿಳುನಾಡು ಸರ್ಕಾರ ಈಗಾಗಲೇ ಕೋರ್ಟಿಗೆ ಹೋಗಿದೆ, ಕೋರ್ಟಲ್ಲಿ ಅರ್ಜಿ ಹಾಕಿದೆ. ರಾಜಕೀಯಕ್ಕಾಗಿ ಕಾಂಗ್ರೆಸ್ನವರು ಪಾದಯಾತ್ರೆ ಕೂಡ ಮಾಡಿದರು. ಈಗ ಒಬ್ಬರ ಮೇಲೆ ಒಬ್ಬರು ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮಿಳುನಾಡನ್ನು ಒಪ್ಪಿಸುವ ಜವಾಬ್ದಾರಿ ಕಾಂಗ್ರೆಸ್ ಮೇಲಿದೆ. ಕಾಂಗ್ರೆಸ್ನವರು ಒಪ್ಪಿಸಿದ್ರೆ ಒಂದು ಕಡೆ ಕೇಂದ್ರದ ಒಪ್ಪಿಗೆ ಕೊಡಿಸ್ಲಿಕ್ಕೆ ನಾ ರೆಡಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಹಾಗಾಗಿ ಈ ಮೇಕೆದಾಟು ಯೋಜನೆ ಕಾರ್ಯಕ್ರಮವನ್ನೇ ಮಾಡಬಾರ್ದು ಅಂತ ಒಂದು ಕಡೆ ಅವರು ಕೋರ್ಟಿಗೆ ಹೋಗಿರೋದ್ರಿಂದ ಇದು ತಮಿಳುನಾಡು ಸರ್ಕಾರದವ್ರನ್ನ ಒಪ್ಪಿಸುವಂಥ ಜವಾಬ್ದಾರಿ ಕಾಂಗ್ರೆಸ್ನವ್ರು ಮಾಡಬೇಕು ಅಂತ. ನೋಡ್ರಿ, ಮೇಕೆದಾಟು ಬಗ್ಗೆ ನಮ್ಮ ಸ್ಟ್ಯಾಂಡ್ ಮೊದಲಿಂದ ಕ್ಲಿಯರ್ ಇದೆ. ತಮಿಳುನಾಡು ಈಗಾಗಲೇ ಕೋರ್ಟಿಗೆ ಹೋಗಿದೆ. ಹಿಂದೆ ಕಾಂಗ್ರೆಸ್ ಪಾದಯಾತ್ರೆ ಮಾಡುವಾಗಲೂ ಕೂಡ ಕೋರ್ಟಿಗೆ ಹೋಗಿತ್ತು. ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕಿದ್ರು. ನಾವು ಅದನ್ನು ಬಹಳ ಸ್ಪಷ್ಟವಾಗಿ ಸರ್ಕಾರವಾಗಿ ಹೇಳಿದ್ರು ಕೂಡ ಅವತ್ತಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು ಕೋರ್ಟಲ್ಲಿ ಇಲ್ಲ ಅಂತ ಸುಳ್ಳು ಹೇಳ್ಕೊಂಡು ಬಂದರು. ರಾಜಕಾರಣಕ್ಕಾಗಿ ಪಾದಯಾತ್ರೆಯನ್ನು ಮಾಡಿದ್ರು. ಈಗ ಒಬ್ಬರ ಮೇಲೆ ಒಬ್ಬರು ಹಾಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಮೇಕೆದಾಟು ಕರ್ನಾಟಕ ರಾಜ್ಯದ ಹಕ್ಕು. ಕಾವೇರಿ ಟ್ರಿಬ್ಯುನಲ್ನ ಯಾವುದೇ ಷರತ್ತು ಉಲ್ಲಂಘನೆ ಆಗುವುದಿಲ್ಲ. ಈಗಾಗಲೇ ಕೋರ್ಟಲ್ಲಿ ಇರೋದ್ರಿಂದ ಕರ್ನಾಟಕ ಸರ್ಕಾರ ಅದನ್ನ ಕೋರ್ಟ್ನಿಂದ ತೆರವುಗೊಳಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಅವತ್ತು ನಾನು ಹೇಳಿದಾಗಲೂ ಕೂಡ ಬಹಳ ಹಗುರವಾಗಿ ತೆಗೆದುಕೊಂಡು
ಈಗಾದ್ರೂ ಅದನ್ನು ಗಂಭೀರವಾಗಿ ತೆಗೆದುಕೋಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತೇನೆ. ಅಂತಾರಾಜ್ಯ ನದಿ ವಿವಾದ ವಿಷಯದಲ್ಲಿ ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ಬಂದಿದ್ದೇವೆ. ಹಿಂದೂ ಕೂಡ ಮೇಕೆದಾಟು ವಿಷಯದಲ್ಲಿ ಕೂಡ ಒಂದೇ ಒಕ್ಕಟ್ಟಾಗಿ